ಕರಾವಳಿ ಒಕ್ಕಲಿಗರ ಕ್ಷಮೆ ಕೇಳಿದ್ದಾರೆ ಎಸ್ಆರ್ ವಿಶ್ವನಾಥ್. ಸದಾನಂದ ಗೌಡರ ಮೇಲೆ ಬೇಸರದಿಂದ ಮಾತಾಡಿದ್ದೆ, ಕರಾವಳಿ ಸಂಪ್ರದಾಯ ಬಗ್ಗೆ ನಾನು ಮಾತಾಡಿಲ್ಲ ಅಂತ ಎಸ್ಆರ್ ವಿಶ್ವನಾಥ್ ಅವರು ಹೇಳಿದ್ದಾರೆ. ಕರಾವಳಿ ಒಕ್ಕಲಿಗರ ಕ್ಷಮೆಯನ್ನ ಕೂಡ ಈಗ ಅವರಿಗೆ ಕೇಳಿದ್ದಾರೆ. ವಿಶ್ವನಾಥ್ ಒಕ್ಕಲಿಗರೇ ಅಲ್ಲ ಅಂತ ಡಿವಿಎಸ್ ಹೇಳಿದ್ರು. ಆಗ ನೀವು ಕರಾವಳಿ ಗೌಡ್ರು ನೀವೆಂತ ಒಕ್ಕಲಿಗ ಅಂತ ಹೇಳಿದ್ದೆ, ಕರಾವಳಿಯ ಒಕ್ಕಲಿಗರ ಬಗ್ಗೆ ನಾನು ಮಾತಾಡಿಲ್ಲ ಅಂತ ಎಸ್ಆರ್ ವಿಶ್ವನಾಥ್ ಇದೀಗ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ವಿಶ್ವನಾಥ್ ಒಕ್ಕಲಿಗರೇ ಅಲ್ಲ ಅನ್ನುವಂತಹ ಅವ್ರ ಹೇಳಿಕೆಯ ಮೇರೆಗೆ ನಾನು ಆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದು. ನೀವು ಕರಾವಳಿ ಗೌಡ್ರು ನೀವೆಂತ ಗೌಡ್ರು ಅನ್ನುವಂತಹ ಮಾತನ್ನ ಹೇಳಿದ್ದೆ, ಕರಾವಳಿಯ ಒಕ್ಕಲಿಗರ ಬಗ್ಗೆ ಮಾತಾಡಿಲ್ಲ ಅನ್ನುವ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಕರಾವಳಿ ಜನರಿಗೆ ಇದರಿಂದ ಏನಾದರೂ ನೋವಾಗಿದ್ರೆ ನಾನು ಕ್ಷಮೆ ಯಾಚಿಸ್ತೇನೆ. ಅಲ್ಲಿನ ಒಕ್ಕಲಿಗರು ಸಾಫ್ಟ್, ಇಲ್ಲಿನ ಒಕ್ಕಲಿಗರು ಸ್ವಲ್ಪ ಸ್ಟ್ರಾಂಗ್ ಅಂತ ಹೇಳಿ ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಿಶ್ವನಾಥ್ ಅವರನ್ನ ನಮ್ಮ ರಿಪೋರ್ಟರ್ ಕೃಷ್ಣ ಮಾತಾಡಿಸಿದ್ದಾರೆ. ಶಾಸಕರಾಗಿರ್ತಕ್ಕಂಥ ಎಸ್ಆರ್ ವಿಶ್ವನಾಥ್ ಅವರು ಇದ್ದಾರೆ. ಸರ್, ಏನ್ ಸರ್ ಆಗಿದ್ದು ಅವತ್ತು ಘಟನೆ? ಈಗಾಗಲೇ ಸದಾನಂದ ಗೌಡರು ಬೇಜಾರಾಗಿದ್ದಾರೆ ನಿಮ್ಮ ವಿಚಾರದಲ್ಲಿ. ನನಗೂ ಬೇಜಾರಿದೆ ಸರ್ ಅವ್ರ ಮೇಲೆ. ಇವತ್ತು ಯಲಹಂಕದಲ್ಲಿ 18 ವರ್ಷಗಳಿಂದ ಕೆಂಪೇಗೌಡ ಜಯಂತ್ಯೋತ್ಸವದ ಜೊತೆಯಲ್ಲಿ ಎಲ್ಲ ಜಯಂತ್ಯೋತ್ಸವಗಳನ್ನು ನಾವು ಅಧಿಕಾರಿಗಳು ಎಲ್ಲ ಪಕ್ಷದವರು ಸೇರ್ಕೊಂಡು ಮಾಡ್ಕೊಂಡು ಬರ್ತಾ ಇದ್ವಿ. ಆಗ ನಾನು ಹೇಳಿದೆ, ಹೋಗ್ಬೇಡಿ ಸರ್, ನೀವು ಅಲ್ಲಿ ಹೋದ್ರೆ ನಮಗೆ ಒಂಥರ ಆಭಾಸ ಆಗ್ತದೆ, ಅದರಲ್ಲಿ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ಇಲ್ಲ ಅವ್ರು ಬಂದು ಕರೆದಿದ್ದಾರೆ, ನಾನು ಹೋಗ್ತೀನಿ ಅಂದರು. ನಾನು ನಮ್ಮ ಮುಖಂಡರಿಗೆ ಹೇಳಿದೆ, ಈ ಥರ ಹೋಗೋದು ಬೇಡ ಅಂತ ಹೇಳಿ ಅಂತ ನಾನು ಹೇಳಿದ್ದು ನಿಜಾನೇ. ಅದಾದಮೇಲೆ ಇನ್ನೊಂದು ಸರಿನೂ ಫೋನ್ ಮಾಡಿ, ನೀವು ಹೋಗೋದಿತ್ತು ಅಂದರೆ ನಮಗೂ ಬಂದು ಒಂದು ಹಾರ ಹಾಕ್ಬಿಟ್ಟು ಹೋಗ್ಬಿಡ್ರಿ. ಮತ್ತು ಸಹಜವಾಗಿ ಅವರು MLA ಅವರು ವಿಶ್ವನಾಥ್ ಅವರು ಒಕ್ಕಲಿಗರೆಲ್ಲ ಅಂತ ಹೇಳಿದಾಗ ನಾನು ಹೇಳಿದ್ದೀನಿ, ನಾವು ಒಕ್ಕಲಿಗರು ಅಂತಂದರೆ ನೀವು ಕರಾವಳಿ ಭಾಗದವ್ರು, ನೀವು ಎಂಥ ಗೌಡ್ರು ನೀವು ಅಂತೇಳಿ ಅವ್ರು ವೈಯಕ್ತಿಕವಾಗಿ ಅಂದಿದ್ದೇನೆ ಹೊರತು ನಾನು ಕರಾವಳಿಯ ಒಕ್ಕಲಿಗರ ಬಗ್ಗೆ ಆಗಲಿ ಕರಾವಳಿಯ ಸಂಪ್ರದಾಯಗಳ ಬಗ್ಗೆ ಆಗಲಿ ನಾನು ಯಾವತ್ತೂ ಕೂಡ ಎಲ್ಲೂ ಮಾತಾಡೋನಲ್ಲ. ಯಾಕಂದರೆ ನಾನು ಕೂಡ ಹಿಂದೂ ಜಾಗರಣ ವೇದಿಕೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥವನು. ಕರಾವಳಿ ಭಾಗದ ಜನ ಏನು ಅಂತ ಹೇಳಿ ನನಗೆ ಗೊತ್ತು, ಅಲ್ಲಿ ಸಂಘಟನೆ ಹೆಂಗೈತೆ ಅಂತೇಳಿ ಗೊತ್ತು. ಅಂಥ ಮೂರ್ಖತನ ನಾನು ಮಾಡೋಂತಾನಲ್ಲ. ನಾನು ಹೇಳೋ ಬರದಲ್ಲಿ ಏನಾದರೂ ವ್ಯತ್ಯಾಸ ಆಗಿದ್ದರೆ ಅದಕ್ಕೆ ನಾನು ಕರಾವಳಿ ಭಾಗದ ಜನಗಳ ಕ್ಷಮೆಯನ್ನು ಕೇಳ್ತೀನಿ, ವಿಷಾದವನ್ನು ವ್ಯಕ್ತಪಡಿಸ್ತೀನಿ. ಆದರೆ ಸದಾನಂದ ಗೌಡರು ನಂದಿದ್ದಂತೂ ನಾನು ನಿಜ. ಜಯಂತಿ ಅನ್ನುವಂಥದ್ದು ಕೇವಲವಾಗಿ ಕಾಂಗ್ರೆಸ್ಗಲ್ಲ, ಪಾಕಿಸ್ತಾನದಲ್ಲಿ ಮಾಡಿದ್ರು ಕೂಡ, ಕಮ್ಯುನಿಸ್ಟ್ ಮಾಡಿದ್ರು ಕೂಡ ನಾನು ಹೋಗ್ತಿರುವಂತ ವ್ಯಕ್ತಿ. ಆದರೆ ನಾನು ಹೋದ್ರೆ ತಪ್ಪೇನು? ಈಗಾಗಲೇ ನಿಮ್ಮ ಮೇಲೆ ಒಂದಷ್ಟು ಆಪಾದನೆಗಳನ್ನು ಕೂಡ ಸದಾನಂದ ಗೌಡರು ಮಾಡಿದ್ದಾರೆ, ಮುತ್ತಪ್ಪರ ಏನು ಪ್ರಸ್ತಾಪನ ಮಾಡಿದ್ದಾರೆ. ಅದನ್ನು ನಾನು ಇನ್ನು ಮಾತಾಡೋಕೆ ಹೋಗಲ್ಲ. ಯಾಕಂದರೆ ನಮ್ಮ ಹಿರಿಯರು ಹೇಳಿದ್ದಾರೆ ಅದ್ರ ಬಗ್ಗೆ ಮಾತಾಡೋದು ಬೇಡ ಅಂತೇಳಿ. ನೀವು ಪಾಕಿಸ್ತಾನದಲ್ಲಿ ಕೆಂಪೇಗೌಡ ಜಯಂತ್ಯೋತ್ಸವವನ್ನು ಮಾಡ್ತಕ್ಕಂಥ ಬುದ್ಧಿ ಪಾಕಿಸ್ತಾನದಲ್ಲಿ ಬಂದ್ಬಿಟ್ರೆ ಅದಕ್ಕಿಂತ ಇನ್ನೇನೈತೆ ಅದರಲ್ಲಿ, ಅಲ್ಲಿ ಆಗಲ್ಲ ಅಂತೇಳಿ ಗೊತ್ತು ಇವ್ರಿಗೂ ಕೂಡ. ನಾವು ಹೇಳ್ತಕ್ಕಂಥದ್ದು ನೀವು ನಮ್ಮಲ್ಲೂ ಬರ್ಬೋದಾಗಿತ್ತಲ್ಲ. 18 ವರ್ಷ ನಾನು ಮಾಡಿದ್ದೀನಲ್ಲ, ನಿಮ್ಗೆ ಪರಿಚಯಿಸ್ನಲ್ಲ ನಾನು, ನಮ್ಮ ಪಕ್ಷದಲ್ಲಿ ಶಾಸಕ ಅಲ್ಲ ನಾನು. ನೀವು ಅಲ್ಲಿ ಬಂದು ಒಂದೇ ಒಂದು ವಿಶ್ವಾಣ ಅಲ್ಲೂ ಬರ್ತೀನಿ, ನಾನು ಅಲ್ಲೂ ಮಾಲಾರ್ಪಣೆ ಮಾಡ್ತೀನಿ, ಅಲ್ಲೂ ಕರೆದಾರು ಹೋಗ್ತೀನಿ, 100 ಕಡೆ ಹೋಗ್ರಿ ಬೇಡ ಅಂತ ಹೇಳಿದಾರೆ ಯಾರು. ಆದರೆ ನಿಮ್ಗೆ ಅವಮಾನ ಮಾಡ್ದಂಗೆ ಆಯ್ತಲ್ಲ. ಇದರಲ್ಲಿ ನಾನು ಸ್ವಲ್ಪ ಆಕ್ರೋಶ ಬರ್ತನಾಗಿ ಮಾತಾಡಿದ್ದೀನಿ. ಬಿಟ್ಟರೆ ನನಗೂ ಸದಾನಂದ ಗೌಡರಿಗೆ ಯಾವುದೇ ವೈಯಕ್ತಿಕವಾದಂಥ ಇಲ್ಲಿಯವರೆಗೂ ಯಾವುದೇ ಮಾತುಕತೆಯಲ್ಲಿ ಇದೇ ಮೊದಲನೇ ಬಾರಿಗೆ ನಡೆದಿರ್ತಕ್ಕಂಥದ್ದು. ಅದು ಬಿಟ್ಟ ಮೇಲೆ ಅವ್ರು ಏನೇನೋ ಮಾತಾಡೋರೆ, ವೀರ ಅನ್ನೋದು ಮುತ್ತಪ್ಪರ ಈ ಬಗ್ಗೆ, ಆಮೇಲೆ ಅದೇನೋ ಪಿಸ್ತೂಲು ಮಚ್ಚು ಅವ್ರು 3 ತೆಗೆದ್ರೆ ನಾವು 2, ಅದನ್ನೆಲ್ಲ ಅವ್ರು ತನಿಖೆ ಮಾಡ್ಕೊಂಡು ನನಗೂ ಬಿಡಿಯನ್ನ ಮುಳುಗಿಸ್ತೀವಿ, ಮುಳುಗಿರೋ ಬಿಡಿ ಅಂತ ತಗೊಂಡ್ರೆ ನಿಮಗೂ ಗೊತ್ತು. ಇಷ್ಟು ಶಾಸಕ ಎಸ್ಆರ್ ವಿಶ್ವನಾಥ್ ಅವರ ಮಾತು. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಅವರ ಜೊತೆಗೆ ಕೃಷ್ಣ ಜಿಬಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಬಿಡದಿ ಟೌನ್ಶಿಪ್ ಯೋಜನೆಯನ್ನ ಪ್ರಶ್ನಿಸಿ PIL ಸಲ್ಲಿಕೆಯಾಗಿದೆ. ಮೈಸೂರಿನ ರಾಜೇಶ್ ಅನ್ನುವರು PIL ಅನ್ನ ಈಗ ಸಲ್ಲಿಕೆ ಮಾಡಿದ್ದಾರೆ. ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಈಗಾಗಲೇ ಸರ್ಕಾರ ಭೂ ಸ್ವಾಧೀನಕ್ಕೆ ಅಧಿಸೂಚನೆಯನ್ನ ಹೊರಡಿಸಿದೆ. ಕೃಷಿ ಭೂಮಿ ಸ್ವಾಧೀನದಿಂದ ಮೂಲಭೂತ ಹಕ್ಕಿಗೆ ಧಕ್ಕೆಯಾಗಿದೆ. ಹೀಗಾಗಿ ಬಿಡದಿ ಟೌನ್ಶಿಪ್ ಭೂ ಸ್ವಾಧೀನ ರದ್ದತಿಗೆ ಮನವಿಯನ್ನ ಮಾಡಿ ಮೈಸೂರಿನ ರಾಜೇಶ್ ಅನ್ನುವರು ಇದೀಗ PIL ನ ಸಲ್ಲಿಕೆ ಮಾಡಿದ್ದಾರೆ. ಕೃಷಿ ಭೂಮಿ ಸ್ವಾಧೀನವನ್ನ ಪಡಿಸಿಕೊಳ್ತಾ ಇದ್ದಾರೆ. ಇದರಿಂದಾಗಿ ಮೂಲಭೂತ ಹಕ್ಕಿಗೆ ಇಲ್ಲಿ ಧಕ್ಕೆಯಾಗಿದೆ ಅಂತ ಹೇಳಿ ಬಿಡದಿ ಟೌನ್ಶಿಪ್ ಭೂ ಸ್ವಾಧೀನ ರದ್ದತಿ ಮಾಡಬೇಕು ಅಂತ ಮನವಿಯನ್ನ ಇದರಲ್ಲಿ ಮಾಡಿಕೊಳ್ಳಲಾಗಿದೆ. ಇದಕ್ಕೆ ಈಗಾಗಲೇ PIL ಅನ್ನು ಕೂಡ ಅರ್ಜಿಯನ್ನ ಸಲ್ಲಿಕೆ ಹಾಕಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆಯನ್ನ ಪ್ರಶ್ನಿಸಿ ಮೈಸೂರಿನ ರಾಜೇಶ್ ಅನ್ನುವರು ಈಗ PIL ಅನ್ನ ಸಲ್ಲಿಕೆ ಮಾಡಿದ್ದಾರೆ. ಸರ್ಕಾರ ಭೂ ಸ್ವಾಧೀನಕ್ಕೆ ಆಲ್ರೆಡಿ ಅಧಿಸೂಚನೆಯನ್ನ ಕೂಡ ಹೊರಡಿಸಿದೆ. ಆಲ್ರೆಡಿ ಈಗಾಗಲೇ ಅನೇಕರಿಗೆ ಭೂಮಿಯನ್ನ ಕೊಟ್ಟಂತವರಿಗೆ ಅದರ ಪರಿಹಾರ ಹಣವನ್ನ ಕೂಡ ನೀಡುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ಒಂದು ಕಡೆ ಹೋರಾಟ ನಡೀತಾ ಇದೆ, ಮತ್ತೊಂದು ಕಡೆ ಟೌನ್ಶಿಪ್ ಮಾಡಿ ಅಂತ ಹೇಳಿ ಕೆಲವು ರೈತರು ಭೂಮಿಯನ್ನ ಕೊಡ್ತಾ ಇದ್ದಾರೆ. ಕೊಟ್ಟಂತಹ ರೈತರಿಗೆ ಪರಿಹಾರ ಕೊಡುವ ಕೆಲಸವನ್ನ ಕೂಡ ಈಗಾಗಲೇ ಸರ್ಕಾರ ಮಾಡ್ತಾ ಇದೆ. ಮತ್ತೊಂದು ಕಡೆ ಟೌನ್ಶಿಪ್ ಬೇಡವೇ ಬೇಡ ಅನ್ನುವಂತಹ ಹೋರಾಟಗಳು ನಡೀತಾ ಇದೆ. ನಾವು ಯಾವುದೇ ಕಾರಣಕ್ಕೂ ಭೂಮಿಯನ್ನ ಕೊಡಲ್ಲ,
ಈ ಒಂದು ಕೃಷಿ ಭೂಮಿಯನ್ನ ಕೊಟ್ರೆ ನಾವು ಮುಂದೆ ಏನ್ ಮಾಡಬೇಕು, ನಮ್ಮ ಜೀವ ಹೋದ್ರೂ ಪರವಾಗಿಲ್ಲ, ನಾವು ಯಾವುದೇ ಕಾರಣಕ್ಕೂ ಭೂಮಿ ಕೊಡಲ್ಲ ಅಂತ ಕೆಲವು ರೈತರು ಕೂತಿದ್ದಾರೆ. ಒಟ್ಟಾರೆಯಾಗಿ ಈಗಾಗಲೇ ಈ ಒಂದು ಬಿಡದಿ ಟೌನ್ಶಿಪ್ನ ವಿಚಾರ ಪರ ವಿರೋಧದ ಅಭಿಪ್ರಾಯಕ್ಕೂ ಕೂಡ ಕಾರಣ ಆಗಿರೋದು. ಕೆಲವು ರೈತರು ಇದರ ಪರವಾಗಿದ್ರೆ, ಇನ್ನು ಕೆಲವರು ಇದರ ವಿರುದ್ಧವಾಗಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಈಗಾಗಲೇ ಅಧಿಸೂಚನೆಯನ್ನು ಸರ್ಕಾರ ಹೊರಡಿಸಿದೆ. ಇಂತಹ ಸಂದರ್ಭದಲ್ಲಿ ಪರ ವಿರೋಧ ಪ್ರತಿಭಟನೆಗಳು ಕೂಡ ನಡೀತಾನೆ ಇದೆ. ಇದೀಗ ಅವರು ಸಲ್ಲಿಸುವಂತಹ PIL ಯಾವೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ? ನವಿತಾ, ಏನೀಗ ಬಿಡದಿ ಟೌನ್ಶಿಪ್ ಅನ್ನ ಪ್ರಶ್ನೆ ಮಾಡಿ ಈಗ ಒಂದು PIL ಕೂಡ ಹೈಕೋರ್ಟ್ ಅಲ್ಲಿ ಸಲ್ಲಿಕೆ ಆಗಿರೋದು. ಇವತ್ತು ಈ ಒಂದು PIL ಸಲ್ಲಿಕೆ ಆಗಿದೆ. ಏನು ರೈತರ ಒಂದು ಜೀವನಕ್ಕೆ ಒಂದು ಧಕ್ಕೆ ಆಗಿದೆ, ಇದನ್ನ ಕೈ ಬಿಡಬೇಕು ಅಂತೇಳಿ ರಾಜೇಶ್ ಎಂಬುವರಿಗೆ ಈ ಒಂದು PIL ಅನ್ನ ಸಲ್ಲಿಕೆ ಮಾಡಿದ್ರೆ, ಈಗ ಈ ಒಂದು PIL ಕೂಡ ಈಗ ಹೈಕೋರ್ಟ್ ನಲ್ಲಿ ವಿಚಾರಣೆಗೆ ಬರ್ತಾ ಇರೋದ್ರಿಂದ ಮತ್ತೆ ಸರ್ಕಾರ ಕೂಡ ಒಂದು ಟೌನ್ಶಿಪ್ ಅನ್ನ ಮಾಡ್ಬೇಕು ಅಂತೇಳಿ ಒಂದು ದೃಢ ನಿರ್ಧಾರವನ್ನು ಕೂಡ ಮಾಡಿದೆ. ಅದರಿಂದ ಈಗ ಶೀಘ್ರದಲ್ಲೇ PIL ಕೂಡ ವಿಚಾರಣೆಗೆ ಬರ್ತಾ ಇದೆ. ಮತ್ತೆ ಇದಕ್ಕೆ ಏನು ರೈತರ ಒಂದು ಕೃಷಿ ಜಮೀನಿನ ಅಲ್ಲಿನ ಪರಿಸ್ಥಿತಿ ಯಾವ ರೀತಿ, ಮತ್ತೆ ಎಷ್ಟು ಎಕರೆಯಲ್ಲಿ ಕೃಷಿಯನ್ನ ಮಾಡ್ತಾ ಇದ್ರೆ, ಮತ್ತೆ ಜಮೀನು ಕೊಡೋದಕ್ಕೆ ವಿರೋಧ ಪಡಿಸಿರುವಂತಹ ರೈತರ ಸಂಖ್ಯೆ ಎಷ್ಟಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಒಳಗೊಂಡಂತ ಒಂದು ದಾಖಲೆಗಳ ಸಮೇತ ಈಗ ಒಂದು PIL ಕೂಡ ಈಗ ಸಲ್ಲಿಕೆ ಆಗಿರುವಂತದ್ದು. ಅದರಿಂದ ಶೀಘ್ರದಲ್ಲೇ ಈ ಒಂದು ಕೃಷಿ ಭೂಮಿಗಳ ಒಂದು ಸ್ವಾಧೀನಕ್ಕೆ ಸಂಬಂಧಪಟ್ಟಂತೆ ಏನು ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಆಗಿದೆ, ಹಾಗಾಗಿ ಬಿಡದಿ ಟೌನ್ಶಿಪ್ ಭೂ ಸ್ವಾಧೀನ ರದ್ದಿಗೆ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಈ ಒಂದು PIL ನಲ್ಲಿ ಸುಮಾರು 3 ಗ್ರಾಮಗಳ ಒಟ್ಟು 519 ಎಕರೆ ಸ್ವಾಧೀನಕ್ಕೆ ಒಂದು ಸರ್ಕಾರ ಕೂಡ ಅಂತಿಮ ಅಧಿಸೂಚನೆ ಹೊರಡಿಸಿರೋದು. ಅದರಿಂದ ಈ ಒಂದು ಪ್ರಕ್ರಿಯೆಯನ್ನ ಕೈ ಬಿಡಬೇಕು ಅಂತೇಳಿ ಈಗ ರಾಜೇಶ್ ಅವರು ಒಂದು ತಮ್ಮ ಒಂದು ಅರ್ಜಿಯಲ್ಲಿ ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಶೀಘ್ರದಲ್ಲೇ ಈ ಒಂದು PIL ಕೂಡ ಈಗ ಹೈಕೋರ್ಟ್ ನಲ್ಲಿ ವಿಚಾರಣೆಗೆ ಬರ್ತಾ ಇರೋದ್ರಿಂದ ಯಾವ ರೀತಿ ಒಂದು ವಿಚಾರಣೆ ಆಗುತ್ತೆ, ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನ ಏನೆಲ್ಲ ಒದಗಿಸ್ತಾ ಇರೋದು ಕೂಡ ಕಾಣಬೇಕಾಗುತ್ತೆ. ನವಿತಾ, ಈಗ ಮುನಿರಾಜು, ಈಗ ಆಲ್ರೆಡಿ ಅಧಿಸೂಚನೆ ಹೊರಡಿಸಿರುವಂತದ್ದು, ಕೆಲವು ರೈತರ ಭೂಮಿಯನ್ನು ಕೊಟ್ಟಂತವರಿಗೆ ಪರಿಹಾರದ ರೂಪದಲ್ಲಿ ಹಣವನ್ನ ಕೊಟ್ಟಿರುವಂತಹ ಕೆಲಸಗಳು ಆಗ್ತಾ ಇರೋದ್ರಲ್ಲಿ ಇಮಿಡಿಯೇಟ್ ಆಗಿ ಸ್ಟೇ ಕೊಡುವಂತಹ ಕೆಲಸಗಳೇನಾದ್ರೂ ಆಗತ್ತಾ? ಯಾಕಂದ್ರೆ ಏನು ಆಗತ್ತೆ, ಯಾವ ರೀತಿಯಾಗಿ ಇಲ್ಲಿ ಅಂದ್ರೆ ಎಲ್ಲಾ ದಾಖಲಾತಿಗಳನ್ನ ಎಲ್ಲವನ್ನ ಕೂಡ ನೋಡುವಂತಹ ಹಿನ್ನೆಲೆಯಲ್ಲಿ ನವಿತಾ, ಈಗಾಗಲೇ ಏನು ಇವತ್ತು PIL ಸಲ್ಲಿಕೆ ಆಗಿರೋದ್ರಿಂದ ಅದೀಗ ಹೈಕೋರ್ಟ್ ನಲ್ಲಿ ಅದನ್ನ ಏನು ಪರಿಗಣನೆ ತೆಗೆದುಕೊಳ್ಬೇಕಾಗುತ್ತೆ. ಆ ನಂತರ ಒಂದು PIL ನ ವಿಚಾರಣೆಗೆ ಒಂದು ದಿನಾಂಕವನ್ನು ಕೂಡ ನಿಗದಿ ಮಾಡ್ತಾರೆ. ಸದ್ಯದ ಮಟ್ಟಿಗೆ ಇನ್ನು ಹೈಕೋರ್ಟ್ ಈ ಒಂದು PIL ಅನ್ನು ವಿಚಾರಣೆಗೆ ಅಂಗೀಕರಿಸಿದ ಬಳಿಕ ಇದು ವಿಚಾರಣೆಗೆ ಕೂಡ ಮುಂದಾಗುವಂತದ್ದು. ಆ ಬಳಿಕ ಈ ಒಂದು PIL ನಲ್ಲಿ ಸಲ್ಲಿಕೆ ಮಾಡಿರುವಂತಹ ಒಂದು ಕೆಲವು ಅಂಶಗಳೇನಿದೆ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳು, ಮತ್ತೆ ರೈತರು ಏನು ವಿರೋಧ ವ್ಯಕ್ತಪಡಿಸಿದ್ರೆ ಅವರ ಅಭಿಪ್ರಾಯಗಳು, ಮತ್ತೆ ಕೃಷಿಗೆ ಸಂಬಂಧಪಟ್ಟಂತೆ ಅಲ್ಲಿ ಕೃಷಿ ಜಮೀನಿನ ವ್ಯಾಪ್ತಿ ಎಷ್ಟಿದೆ, ಈ ಎಲ್ಲ ಒಂದು ಅಂಶಗಳನ್ನು ಕೂಡ ಪರಿಗಣನೆ ಮಾಡಿ ಆನಂತರ ವಿಚಾರಣೆ ಆಗುತ್ತೆ. ಸದ್ಯಕ್ಕೆ ಈಗ ಇವತ್ತು ಸಲ್ಲಿಕೆ ಆಗಿರೋದು. ನವಿತಾ, ಅಂದ್ರೆ ಪರ ವಿರೋಧ ಇರುವಂತಹ ಸಂದರ್ಭದಲ್ಲಿ ಯಾವ ರೀತಿ ಇದನ್ನು ಪರಿಗಣಿಸಲಾಗುತ್ತೆ ಅಂತ? ನವಿತಾ, ಈಗಾಗಲೇ ಈ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಬಿಡದಿ ವ್ಯಾಪ್ತಿಯಲ್ಲಿ ಈ ಒಂದು ಟೌನ್ಶಿಪ್ಗೆ ಸಾಕಷ್ಟು ಒಂದು ಪರ ಮತ್ತೆ ವಿರೋಧ ಎರಡೂ ಕಡೆ ಕೂಡ ಸಾಕಷ್ಟು ಈಗ ಇರುವಂತದ್ದು. ಆದ್ರೆ ಏನು ಸಾಕಷ್ಟು ಮಂದಿ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ರೆ, ಮತ್ತೆ ಅಲ್ಲಿನ ರೈತರು ಕೂಡ ಹೋರಾಟ ಮತ್ತೆ ಪ್ರತಿಭಟನೆಗಳನ್ನು ಕೂಡ ಮಾಡ್ತಾ ಇದ್ರೆ, ಮತ್ತೆ ಕೆಲವು ಮಂದಿ ಏನು ಈ ಒಂದು ಟೌನ್ಶಿಪ್ಗೆ ಒಂದು ಜಮೀನನ್ನ ಕೊಡೋದಕ್ಕೂ ಕೂಡ ಈಗ ಮುಂದಾಗಿರೋದು. ಅವರು ಕೂಡ ಸರ್ಕಾರದ ಪರವಾಗಿ ನಾವಿದ್ದೀವಿ ಮತ್ತೆ ಸರ್ಕಾರಕ್ಕೆ ಜಮೀನನ್ನ ಕೊಡ್ತೀವಿ ಅಂತೇಳಿ ಅವರು ಕೂಡ ಹೋರಾಟವನ್ನು ಮಾಡ್ತಾ ಇದ್ರೆ, ಆದ್ರೆ ಬಹುತೇಕ ಮಂದಿ ಏನು ವಿರೋಧ ವ್ಯಕ್ತಪಡಿಸಿ ಕಳೆದ ಸುಮಾರು 400ಕ್ಕೂ ಹೆಚ್ಚು ದಿನಗಳಿಂದ ಒಂದು ಪ್ರತಿಭಟನೆ ಮತ್ತೆ ಹೋರಾಟಗಳನ್ನು ಕೂಡ ಮಾಡ್ತಾ ಇರೋದ್ರಿಂದ ಇದು ಜನರ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಆಗ್ತಾ ಇದೆ. ಮತ್ತೆ ಕೃಷಿಯನ್ನೇ ಸಾಕಷ್ಟು ಮಂದಿ ಅವಲಂಬನೆ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಇದರಿಂದಲೇ ಅಲ್ಲಿನ ಒಂದು ಜನರ ಜೀವನ ಕೂಡ ನಡೀತಾ ಇರೋದು. ಅದರಿಂದ ಭೂ ಸ್ವಾಧೀನ ಮಾಡಿದ್ರೆ ಅಲ್ಲಿ ಇರುವಂತಹ ರೈತರ ಒಂದು ಪರಿಸ್ಥಿತಿ ತುಂಬಾ ಹದಗೆಡುವಂತದ್ದು, ಮತ್ತೆ ಜೀವನ ಮಟ್ಟ ಕೂಡ ಕುಸಿಯುತ್ತೆ ಅಂತೇಳಿ ಈಗ ಸಾಕಷ್ಟು ಒಂದು ವಿಚಾರಗಳು ಕೂಡ ನಡೀತಾ ಇದೆ. ಅದರಿಂದ ಈ ಎಲ್ಲಾ ಅಂಶಗಳನ್ನ ಪರಿಗಣನೆ ಮಾಡಿ ಈಗ ಈ ಒಂದು PIL ಅನ್ನು ಕೂಡ ಸಲ್ಲಿಕೆ ಮಾಡಿದ್ರೆ, ಮತ್ತೆ ಹೈಕೋರ್ಟ್ ನಲ್ಲಿ ವಿಚಾರಣೆಗೆ ಬಂದ ಸಂದರ್ಭದಲ್ಲಿ ವಕೀಲರು ಕೂಡ ಈ ಎಲ್ಲಾ ಅಂಶಗಳನ್ನ ಒಂದು ನ್ಯಾಯಾಲಯದ ಗಮನಕ್ಕೆ ತರುವಂತ ಕೆಲಸವನ್ನು ಕೂಡ ಮಾಡೋದಕ್ಕೆ ಒಂದು ತಯಾರಿ ನಡೆದಿದೆ. ನವಿತಾ, ಥ್ಯಾಂಕ್ ಯು ಮುನಿರಾಜು ಡೀಟೇಲ್ಸ್ಗೆ. ಕುಡಿಯುವ ನೀರಿಗೆ ಮಕ್ಕಳ ಪರದಾಟ, ತಟ್ಟೆ ಹಿಡಿದು ಪಂಚಾಯತ್ಗೆ ಮುತ್ತಿಗೆಯನ್ನ ಹಾಕಿದ್ದಾರೆ. ಇದು ನಂಜನಗೂಡು ತಾಲೂಕಿನ ದೇವನೂರು ಗ್ರಾಮದಲ್ಲಿ ನಡೆದಿರುವ ಘಟನೆ. ಕುಡಿಯುವ ನೀರಿಗೆ ಈಗಲೇ ಹಾಹಾಕಾರ ಉಂಟಾಗಿದೆ. ಮಕ್ಕಳು ಪರದಾಟವನ್ನ ಮಾಡಿದ್ದಾರೆ. ತಟ್ಟೆ ಹಿಡಿದು ಪಂಚಾಯತ್ಗೆ ಮುತ್ತಿಗೆಯನ್ನ ಹಾಕಿದ್ದಾರೆ ಮಕ್ಕಳು. ಕಳೆದ 1 ತಿಂಗಳಿನಿಂದ ಶಾಲೆಗೆ ನೀರು ಬಂದಿಲ್ಲ. ಆರಂಭ ಆಗಿ 1 ತಿಂಗಳಾಗಿದೆ. ಈಗ 1 ತಿಂಗಳಿಂದ ನೀರೇ ಇಲ್ಲ. ನೀರಿನ ಸೌಲಭ್ಯವನ್ನ ಕಲ್ಪಿಸದ ಹಿನ್ನೆಲೆ ವಿದ್ಯಾರ್ಥಿಗಳೇ ಪ್ರೊಟೆಸ್ಟ್ ಮಾಡಿದ್ದು ಪಂಚಾಯತ್ಗೆ ಮುತ್ತಿಗೆ ಹಾಕಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಮಕ್ಕಳ ಮನವಿಗೆ ಕ್ಯಾರೆ ಅಂತಿಲ್ಲ ಅಧಿಕಾರಿಗಳು. ಸ್ಥಳಕ್ಕೆ ರೈತ ಮುಖಂಡರು ಭೇಟಿ ಕೊಟ್ಟರು. ಅಧಿಕಾರಿಗಳಿಗೆ ರೈತ ಮುಖಂಡರು ತರಾಟೆಯನ್ನ ತೆಗೆದುಕೊಂಡಿದ್ದಾರೆ.
ಸ್ಕೂಲ್ಗಳಲ್ಲಿ ಮೂಲಭೂತ ಸೌಕರ್ಯವನ್ನ ಒದಗಿಸಬೇಕು. ಕುಡಿಯುವ ನೀರು ಬೇಕಾಗಿರೋದು, ಕುಡಿಯುವ ನೀರಿಗಾಗಿ ಮಕ್ಕಳು 1 ತಿಂಗಳಿಂದ ಪರದಾಟವನ್ನ ಅನುಭವಿಸ್ತಾ ಇದ್ದಾರೆ. ಆದ್ರೂ ಕೂಡ ಪಂಚಾಯತ್ ಅಧಿಕಾರಿಗಳಿಗೆ ಅದಕ್ಕೂ ನಮಗೂ ಸಂಬಂಧ ಇಲ್ಲ, ಸ್ಕೂಲ್ ಹತ್ರ ಪಡಿಗೆ ತಾನು ನಡೆಯುತ್ತೆ ಅನ್ನೋ ರೀತಿಯಲ್ಲಿ ವರ್ತನೆಯನ್ನ ಮಾಡ್ತಾ ಇದ್ದಾರೆ. ಏನ್ ಆಗ್ತಾ ಇದೆ, ಯಾವ ರೀತಿಯ ಸಮಸ್ಯೆಗಳಾಗ್ತಾ ಇದೆ, ಎಷ್ಟೇ ಮನವಿಯನ್ನ ಮಾಡ್ಕೊಂಡ್ರು ಕೂಡ ಅಧಿಕಾರಿಗಳು ಅದಕ್ಕೆ ಕ್ಯಾರೆ ಅಂದಿರ್ಲಿಲ್ಲ. ಅದಕ್ಕೆ ಮಕ್ಕಳೇ ಹೋರಾಟದ ಹಾದಿಯನ್ನ ಹಿಡಿದಿದ್ದಾರೆ. ಈಗಿನ ಮಕ್ಕಳೇ ಮುಂದಿನ ಭವಿಷ್ಯ, ಪ್ರಜೆಗಳು ಅಂತ ಹೇಳ್ತೀವಲ್ಲ, ಹೋರಾಟಕ್ಕಿಳಿದಿದ್ದಾರೆ ವಿದ್ಯಾರ್ಥಿಗಳು. ಅಲ್ಲಿ ಶಾಲೆಯ ಮಕ್ಕಳು ಅಲ್ಲಿ ಪಂಚಾಯತ್ಗೆ ಮುತ್ತಿಗೆ ಹಾಕೋ ಕೆಲಸವನ್ನ ಮಾಡಿದ್ದಾರೆ. ರೈತರು ಕೂಡ ಅವರಿಗೆ ಜೊತೆಯಾಗಿದ್ದಾರೆ. ರೈತ ಮುಖಂಡರು ಅಧಿಕಾರಿಗಳಿಗೆ ತರಾಟೆಯನ್ನು ತೆಗೆದುಕೊಂಡಿದ್ದಾರೆ. ಈಗ ಈ ಒಂದು ವಿಚಾರ ಆದ ಬಳಿಕ ಆದ್ರೂ ಎಚ್ಚೆತ್ತುಕೊಳ್ತಾರ ಪಂಚಾಯತಿ ಅಧಿಕಾರಿಗಳು ಅನ್ನೋದು ನೋಡ್ಬೇಕು. ಅಥವಾ ದಪ್ಪ ಚರ್ಮ ಇರೋರಿಗೆ ಅದು ಕೂಡ ಅನ್ಸೋದಿಲ್ಲ, ಏನಾದ್ರೂ ಮಾಡ್ಕೊಳ್ಳಿ, ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನುವಂಥ ರೀತಿಯಲ್ಲಿ ಇರೋರು ಕೂಡ ಇರ್ತಾರೆ. ಅಟ್ಲೀಸ್ಟ್ ಈಗ ಈ ರೀತಿಯಾಗಿ ಆಗಿದೆ ಅಂತ ಹೇಳಿ ಗಮನಕ್ಕೆ ಬಂದು ಇನ್ನಾದ್ರೂ ಸಮಸ್ಯೆಯನ್ನ ಸರಿ ಮಾಡೋಣ ಅನ್ನುವಂತಹ ಮನೋಭಾವನ ಅದು ತೋರಿಸ್ತಾರಾ ಅನ್ನೋದನ್ನ ಕೂಡ ಇಲ್ಲಿ ನೋಡ್ಬೇಕಾಗತ್ತೆ. ಅಟ್ಲೀಸ್ಟ್ ವಿದ್ಯಾರ್ಥಿಗಳು ಸ್ಕೂಲಲ್ಲಿ ಓದೋದನ್ನ ಬಿಟ್ಟು ಈಗ ಪ್ರತಿಭಟನೆ ಮಾಡಬೇಕಾದಂತಹ ಪರಿಸ್ಥಿತಿಯನ್ನ ಪಂಚಾಯತಿ ಇವರು ತಂದಿದ್ದಾರೆ. ನೋಡಿ, ಪುಟ್ಟ ಪುಟ್ಟ ಮಕ್ಕಳು ಅಲ್ಲಿ ನೀರು ಯಾಕಿಲ್ಲ